ಮೈ ಡಿಯರ್ ಆಫೀಸರ್ಸ್, ಇವತ್ತಿನ ದಿವಸ ಈ ಚೀಫ್ ಮಿನಿಸ್ಟರ್ ನಿಮ್ಮ ಕಣ್ಣು ಮುಂದೆ ಜೀವಂತವಾಗಿ ನಿಂತಿದ್ದಾನೆ ಅಂತಂದ್ರೆ ಅದಕ್ಕೆ ಕಾರಣ ಈ ವ್ಯಕ್ತಿನೇ. ಯು ಶುಡ್ ಫೀಲ್ ಪ್ರೌಡ್ ದಟ್ ಯು ಆರ್ ಹ್ಯಾವಿಂಗ್ ಸಚ್ ಎ ಗ್ರೇಟ್ ಆಫೀಸರ್ ಇನ್ ಯುವರ್ ಡಿಪಾರ್ಟ್ಮೆಂಟ್. ವೆಲ್ ಡನ್. ಸಿಎಂ ಪ್ರಾಣನ ಉಳಿಸಿ ಅಂಡರ್ ವರ್ಲ್ಡ್ ಗೆ ಬ್ಯಾಕ್ ಬೋನ್ ಆಗಿದ್ದ ಅಲ್ಲಾ ಬಕ್ಷನ ಜೀವಂತವಾಗಿ ಸೆರೆ ಹಿಡಿದು ನಮ್ಮ ಡಿಪಾರ್ಟ್ಮೆಂಟ್ ಗೆ ಗೌರವ ತಂದಿದ್ದೀಯಾ. ಹ್ಯಾಟ್ಸ್ ಆಫ್. ಹ್ಯಾಟ್ಸ್ ಆಫ್ ಟು ಯು ಮಿಸ್ಟರ್ ಎಸಿಪಿ ಯಜ್ಞ. ನೋ ಸರ್, ಐ ಆಮ್ ನಾಟ್ ಎಸಿಪಿ ಯಜ್ಞ. ಎಸಿಪಿ ಯಜ್ಞನ ಯಾವತ್ತೋ ಸಾಯಿಸಿ ಸಮಾಧಿ ಮಾಡಿಬಿಟ್ರು. ಬಟ್ ಹಾಗೆ ಸಮಾಧಿ ಒಳಗೆ ಮಲಗಿದೋನು ಎಸಿಪಿ ಯಜ್ಞ ಅಲ್ಲ, ಬದಲಾಗಿ ಶೌಕತ್ ಅಂತ ನಿಮಗೆ ತೋರಿಸೋ ಸಲುವಾಗಿ ಶೌಕತ್ ವೇಷದಲ್ಲಿ ಪರಕಾಯ ಪ್ರವೇಶ ಮಾಡಿದ ಯಜ್ಞ. ಅಲ್ಲಾ ಬಕ್ಷನ್ ಕರ್ಕೊಂಡು ಬಂದು ನಿಮಗೆ ಮುಂದೆ ನಿಲ್ಲಿಸಿ ನ್ಯಾಯನ ಕಾನೂನನ್ನ ಕಾಪಾಡೋಣ ಅಂದ್ರೆ ನೀವು ಸಸ್ಪೆಂಡ್ ಮಾಡಿ ಮತ್ತೆ ಎಸಿಪಿ ಯಜ್ಞನ ಸಾಯಿಸ್ಬಿಟ್ರಿ. ನೀವು ನನ್ನ ದೇಹದಿಂದ ಪೊಲೀಸ್ ಯೂನಿಫಾರ್ಮ್ ಕಿತ್ಕೋಬಹುದು, ಆದ್ರೆ ಹಿಂದೂ ಮುಸ್ಲಿಂ ಭಾಯ್ ಭಾಯ್ ಅನ್ನೋ ನನ್ನ ತಂದೆ ಆದರ್ಶ, ಧರ್ಮೋ ರಕ್ಷತಿ ರಕ್ಷತಃ ಅನ್ನೋ ನನ್ನ ತಾಯಿ ಆದೇಶ, ಭಾರತ ಮಾತೇನ ನನ್ನ ಕಣ್ಣಿನ ರೆಪ್ಪೆ ಹಾಗೆ ಕಾಪಾಡ್ಕೋಬೇಕು ಅನ್ನೋ ನನ್ನ ಆತ್ಮವಿಶ್ವಾಸ, ಈ ಮೂರು ನನ್ನ ದೇಹದ ರಕ್ತದಲ್ಲಿ ಎಲ್ಲಿವರೆಗೂ ಹರಿಯುತ್ತೋ ಅಲ್ಲಿವರೆಗೂ ಯಾರು ನನ್ನನ್ನು ತಡೆಯೋಕ್ಕಾಗಲ್ಲ. ನೋ ಬಡಿ ಕ್ಯಾನ್ ಸ್ಟಾಪ್ ಮೀ. ಸಮಯ ಬಂದ್ರೆ ಪೊಲೀಸ್ ಆಗ್ತೀನಿ, ಸಂಯಮ ಕಳ್ಕೊಂಡ್ರೆ ಡಾನ್ ಆಗ್ತೀನಿ. ಯಜ್ಞ, ಎಸ್, ನೀವುಗಳು ತಾನೇ ಸಾರ್ ಬದಲಾಗ್ಬೇಕು ಬದಲಾಗ್ಬೇಕು ಅಂತ ಹೇಳ್ತಾ ಇದ್ದಿದ್ದು. ಸೊ ಬದಲಾಗ್ತೀನಿ, ತಪ್ಪೇನಿದೆ? ಹಾಗಲ್ಲ. ಇನ್ಹ್ಯಾಕ್ ಸರ್, ಪ್ರಾಣ ಕೊಟ್ಟಾದ್ರೂ ಹೋರಾಡ್ತೀನಿ ಅಂತ ಸಿದ್ಧವಾಗೋ ಪೊಲೀಸ್ಗೆ ಈ ದೇಶದಲ್ಲಿ ಸಿಗೋದು ಒಂದು ಟ್ರಾನ್ಸ್ಫರ್, ಎರಡನೇದು ಸಸ್ಪೆನ್ಷನ್, ಮೂರನೇದು ಎನ್ಕೌಂಟರ್. ಎಲ್ಲಿವರೆಗೂ ಈ ಮೂರು ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಇರುತ್ತೋ ಅಲ್ಲಿವರೆಗೂ ಒಬ್ಬ ಯಜ್ಞ ಶೋಕತ್ತಾಗಿ ಬದಲಾಗೋದ್ರಲ್ಲಿ ಸಂದೇಹನೇ ಇಲ್ಲ ಸರ್. ನಮ್ಮ ಭಾರತ ದೇಶದಲ್ಲಿ ಪೊಲೀಸ್ಗೆ ಪಬ್ಲಿಕ್ಗೆ ಇರಬೇಕಾದ ಬಾಂಧವ್ಯ ಪೊಲೀಸ್ಗೆ ಪೊಲಿಟಿಷಿಯನ್ಸ್ಗೆ ಬೆಳೆದು ಒಬ್ಬ ವೀರಪ್ಪನ್ ಕಾಡ್ಗಳನ್ನಾಗಿ ಮೆರೀತಾ ಇದ್ದಾನೆ. ಒಬ್ಬ ಪ್ರಭಾಕರನ್ LTTE ಅನ್ನೋ ಪ್ಯಾರಲಲ್ ಗವರ್ನಮೆಂಟ್ ಸ್ಥಾಪಿಸ್ತಾ ಇದ್ದಾನೆ. ದಾವೂದ್ ಇಬ್ರಾಹಿಂ ಮಾಫಿಯಾ ಅನ್ನೋ ಹೆಸರಲ್ಲಿ ಪ್ರಪಂಚದಲ್ಲೊಂದು ಭೂಗತ ಪ್ರಪಂಚನೇ ಸೃಷ್ಟಿ ಮಾಡ್ತಾ ಇದ್ದಾನೆ. ಇದಕ್ಕೆಲ್ಲ ಕಾರಣ ಯಾರು ಸರ್? IPS, ನಿಮ್ಮ ಇಂಡಿಯನ್ ಪೊಲೀಸ್ ಸರ್ವಿಸ್, ನಿಮ್ಮ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್. ಎಸ್, ಈ ದೇಶದ ಪೊಲೀಸ್ ಆಫೀಸರ್ಸ್ ನಲ್ಲಿರೋ ಸಿನ್ಸಿಯಾರಿಟಿ ಅನ್ನೋ ಸ್ವಾಭಿಮಾನನ ಹೊಸಕಾಕಕ್ಕೆ ಎಲ್ಲಿವರೆಗೂ ನೀವೆಲ್ಲರೂ ಪ್ರಯತ್ನ ಪಡ್ತೀರೋ ಅಲ್ಲಿ ಆ ಕ್ಷಣದಲ್ಲಿ ಒಬ್ಬ ಯಜ್ಞನಲ್ಲಿ ಶೌಕತ್ ಹುಡ್ಕೋತಾನೆ. ಇಂಡಿಯಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಸಿಟಿಸನ್ಸ್ ನ ಕಾಪಾಡೋಕೆ ನಮಗೆ ಬೇಕಾಗಿರೋದು ಇಂಥ ಪೊಲಿಟಿಕಲ್ ಸಿಸ್ಟಮ್, ಇಂಥ ಪೊಲೀಸ್ ಡಿಪಾರ್ಟ್ಮೆಂಟ್. ಸರಿಯಾಗಿ ಯೋಚಿಸಿ ಸರ್, ಒಂದ್ಸಾರಿ ಯೋಚಿಸಿ. ಹಾಗೆ ಯೋಚಿಸಿದ ಮೇಲೂ ಉತ್ತರ ಸಿಗ್ಲಿಲ್ಲ ಅಂದ್ರೆ ಪ್ರೆಸಿಡೆಂಟ್ ಇಸ್ ದ ಸುಪ್ರೀಂ ಅನ್ನೋ ರೂಲ್ ತಂದು PM ಇಂದ ಹಿಡಿದು ನಿಮ್ಮಂತ CMಗಳನ್ನ ಸೇರಿಸಿ ಸೌದ ಹತ್ತು ಪುಡಾರಿ ರಾಜಕಾರಿಗಳನ್ನೆಲ್ಲ ಬೀದಿಲಿ ಸಾಲಾಗಿ ನಿಲ್ಲಿಸಿ ಗುಂಡಿಟ್ಟು ಗುಂಡಿಗೆ ಸೀಳುವ ಅವಕಾಶ ಮಾಡ್ಕೊಡಿ. ಇಲ್ಲ ಸ್ವದೇಶಕ್ಕೆ ಬೆನ್ಕೊಟ್ಟು ವಿದೇಶಕ್ಕೆ ಎದೆ ಕೊಟ್ಟು ನಿಂತಿರೋ ಮಿಲಿಟರಿ ಅವರನ್ನ ಕರೆಸಿ ಸರ್. ಅದರಿಂದಾದ್ರೂ 52 ವರ್ಷದಿಂದ ಕನಸಾಗಿ ಉಳಿದಿರೋ ನವಭಾರತವನ್ನ ನನಸಾಗಿ ನೋಡಕ್ಕೆ ಪ್ರಯತ್ನ ಪಡೋಣ. ಹಾಗೂ ಆಗಲ್ಲ ಹೀಗೂ ಆಗಲ್ಲ ಅನ್ನೋದಾದ್ರೆ just remember, there is no future for this country. There is no end for this underworld. There is no end for this underworld. There is no end for this underworld. There is no end for this underworld.